ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಗುರುಬ್ರಹ್ಮಂ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಜಗತ್ತೋಪಕಾರಣಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ತೆ. ಈ ದಿನ ನಾವು ಮಹಾಕ್ಷೇತ್ರವಾದ ಶ್ರೀಸಂಗಿ ಶ್ರೀ ಕಾಳಿಕಾದೇವಿ ದೇವಸ್ಥಾನಕ್ಕೆ ಈ ದಿನ ಭೇಟಿ ಕೊಟ್ಟಿದ್ದೀವಿ. ತಾಯಿಯ ಪ್ರತಿರೂಪವಾದ ಕಾಳಿಕಾದೇವಿಯನ್ನು ನೋಡ್ತಾ ಇದ್ರೆ ಆ ಒಂದು ಪ್ರತಿಯೊಬ್ಬ ವಿಶ್ವಕರ್ಮರಿಗೂ ಆ ಮನಸ್ಸಿನಲ್ಲಾಗುವ ಸಂತೋಷ ಮತ್ತು ಆ ಒಂದು ಹೆಮ್ಮೆತನ ಇಲ್ಲಿ ಬಂದಾಗ ಅವರ ಬೆನ್ನು ತಟ್ಟಿ ನಿಲ್ಲಿಸುತ್ತೆ ಅನ್ನೋದು ಪ್ರತ್ಯೇಕವಾಗಿ ನಮ್ಗೆ ಈಗ ಅನುಭವವಾಯಿತು. ಯಾಕಂದ್ರೆ ಪ್ರತಿ ವಿಶ್ವಕರ್ಮನಿಗೂ ತನ್ನ ದೇವರಾದ ಶ್ರೀ ಕಾಳಿಕಾದೇವಿ ತಾಯಿಯನ್ನ ಮೊದಲು ಅವರು ಪೂಜೆಗೆ ಮುಂಚೆ ತಾಯಿಯನ್ನ ತನ್ನ ಕೆಲಸಗಳಲ್ಲಿ ತಾಯಿಯನ್ನು ನೆನೆಸ್ಕೊಂಡು ಕೆಲಸ ಮಾಡುವುದು, ಆ ಮಹಾ ತಾಯಿಯ ಒಂದು ಪ್ರತಿರೂಪವನ್ನು ಇಲ್ಲಿ ನೋಡಿದ್ರೆ ಆ ಮೈ ತುಂಬಾ ಬೆಚ್ಚಿ ಬೀಳುತ್ತೆ. ಆ ತಾಯಿಯ ದರ್ಶನಕ್ಕಾಗಿ ಈಗ ಬಂದೆ. ಇವರು ದೇವಸ್ಥಾನದ ಪ್ರಧಾನ ಮೌನೇಶಾಚಾರ್ಯ ಅಂತ, ಇವರು ದೇವಸ್ಥಾನದ ಕ್ಲರ್ಕ್, ಇವರು ದೇವಸ್ಥಾನದ ಸೇವಕ ಕ್ಲರ್ಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ದೇವಸ್ಥಾನದ ಚರಿತ್ರೆ ತುಂಬಾ ಹಳೆ ಚರಿತ್ರೆ ಆಗಿದೆ. ಇಲ್ಲಿ ತಾಯಿ ಯಾರು ಪ್ರತಿಷ್ಠೆ ಮಾಡಿಲ್ಲ ತಾಯಿಯನ್ನ, ಮಹಾತಾಯಿಯನ್ನ. ಈ ತಾಯಿಯನ್ನ ಪ್ರತಿಷ್ಠೆ ಆಗಿದಿರ ಸ್ವಂತವಾಗಿ ತನ್ನ ಇಚ್ಛೆಯಂತೆ ಆ ತಾಯಿಯನ್ನು ಕೋರಿದ ಕೋರಿಕೆಯನ್ನು ನೆರವೇರಿಸಿಕೊಳ್ಳಲು ಮಹಾತಾಯಿ ಸಾಕ್ಷಾತ್ ಆಗಿ ಅಲ್ಲಿ ಬಂದು ನೆಲೆಸಿರೋ ತಾಯಿ. ಇಲ್ಲಿ ಯಾವ ಒಂದು ಶಿಲ್ಪಿಯು ಬಂದು ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ್ರು. ಪುರಾಣ ಹೇಳ್ತಾ ಇದೆ. ಅದರ ಬಗ್ಗೆ ನಮ್ಮ ಪೂರ್ತಿ ಮಾಹಿತಿಯಾಗಿ ನಮ್ಮ ಪ್ರಧಾನ ಅರ್ಚಕರಾಗಿರುವ ಮೌನೇಶಾಚಾರ್ಯ ಅವರು ನಮ್ಗೆ ವಿವರಿಸ್ತಾರೆ. ನಮ್ಮ ತಾಯಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ, ಯಾಕಂದ್ರೆ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ತಾಯಿಯ ಒಂದು ಸತ್ಯ ಏನು, ಆ ತಾಯಿಯ ಒಂದು ಗುಣ ಏನು, ಆ ತಾಯಿಗಿರೋ ಪವರ್ ಏನು, ಅದು ಏನು ಅನ್ನೋದು ನಮ್ಗೆ ಸ್ವಲ್ಪ ನನಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಒಬ್ಬನ ಮೇಲೆ ಹೇಳೋದಕ್ಕಿಂತ ನಮ್ಮನ್ನ ನಾವು ಮೇಲೆ ಹೇಳ್ಕೊಳ್ಳೋದೇ ಅದು ಒಳ್ಳೆತನವಾಗುತ್ತೆ. ಆದ್ರಿಂದ ಈ ತಾಯಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲರಿಗೂ ವೀಕ್ಷಕರಿಗೂ ಸ್ವಲ್ಪ ತಿಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಕೊಡ್ತೇನೆ. ಶ್ರೀಸಂಗಿ ಶ್ರೀ ಕಾಳಿಕಾದೇವಿ ಇದು ವಿಶ್ವಕರ್ಮರ ಕುಲದೇವಿ, ವಿಶ್ವಕರ್ಮರ ಆರಾಧ್ಯ ದೇವತೆ. ಮತ್ತು ಇದು ದೇವಿ ಯಾವ ಕೆತ್ತನೆಯಿಂದ ಕೆತ್ತಿದ್ದಲ್ಲ, ಉದ್ಭವ ಮೂರ್ತಿ. ಅಂದ್ರೆ ಇಲ್ಲಿ ದೇವಸ್ಥಾನದಿಂದ 500 ಫೀಟ್ ದೂರ ಅಂದ್ರೆ ಶೃಂಗ ಋಷಿ ಅಂತ ಋಷಿಗಳು ಇದ್ರಂತ. ಶೃಂಗ ಮಹಾಋಷಿ, ವಾಂಡಕ ಮುನಿ ಮಗ ಶೃಂಗ ಋಷಿ. ಅವರು ಯಜ್ಞ ಯಾಗಾದಿಗಳು ಮಾಡ್ತಿರ್ತಿಲ್ಲ, ಗುಡ್ಡದ ಮೇಲೆ ಕುಂತು ಯಜ್ಞ ಯಾಗಾದಿ ಅವರು ತಪಸ್ಭಂಗ ಮಾಡಕ್ಕೆ ರಾಕ್ಷಸರು ಉತ್ತರ ಕೊಡಕ್ಕೆ ಚಾಲನೆ ಮಾಡ್ತಾರೆ. ಅವಾಗ ಆಗಲಿಂದ ದೇವಿಯಲ್ಲೇ ಅವ್ರಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಕೇಳ್ಕೊಂತಾವ ಶೃಂಗ ಋಷಿಗಳನ್ನ. ಕೇಳ್ಕೊಂಡಾಗ ನಿಮ್ಗೆ ಏನು ವರ ಬೇಕಂತ ಶೃಂಗ ಋಷಿಗಳು ಕೇಳ್ಕೊಂಡಾಗ ಕಾಳಿಕಾದೇವಿ ನಮ್ಗೆ ಏನು ಬೇಕಾಗಿಲ್ಲ, ನಮ್ಮ ರಾಕ್ಷಸಗಳು ಊಟ ಕೊಡಾಕತ್ತಾರ, ನೀವು ನಮ್ಮ ಕಣ್ಮುಂದೆ ಇರ್ಬೇಕಂತ ಅವ್ರು ಕೇಳ್ಕೊಂತ ಶೃಂಗ ಋಷಿಗಳು ಶೃಂಗ ಮಹರ್ಷಿ ಕೇಳ್ಕೊಂಡಾಗ ಅವಾಗ ರಾಕ್ಷಸಗಳನ್ನ ಸಂಹಾರ ಮಾಡಿ ಬಂದು ಇಲ್ಲಿ ದೇವಿ ದೇವಿಯಾಗಿ ಅವ್ರ ಕಣ್ಣು ಮುಂದೆನೆ ಅವ್ರ ಮಾತಿನಂತೆ ಆ ದೇವಿ ಅಲ್ಲಿ ಮುಂದೆ ರಾಕ್ಷಸಗಳ ಹೆಸರು ಇಲ್ಲಿ ನಲುಂದ ಚುಳಕ ಕಮೀರ ಬೆಟ್ಟಾಸುರ ಅಂತ ಅವ್ರ ರಾಕ್ಷಸಗಳ ಸ್ವಲ್ಪ ನಿಧಾನವಾಗಿ ನಳುಂದ ಚುಳಕ ಬೆಟ್ಟಾಸುರ ಆ ರಾಕ್ಷಸಗಳನ್ನ ನಿರ್ವಾಣ ಮಾಡಿ ಬಂದು ದೇವಿ ಇಲ್ಲಿ ಅವರು ಕೋರಿದ ಮಹರ್ಷಿಗಳು ಕೋರಿದ ಒಂದು ಮಾತಿನಂತೆ ಆ ತಾಯಿ ಸಾಕ್ಷಾತ್ವಾಗಿ ಇಲ್ಲೇ ಪ್ರತಿಷ್ಠಿತ ಆಗುತ್ತೆ. ತಾಯಿ ಅವ್ರು ಕೊಟ್ಟ ಮಾತು ಸುವರ್ಣ ಸಾಲಿಗ್ರಾಮ ಶಿಲೆ. ಯಾರು ಕೆತ್ತಿದ್ದಲ್ಲ, ಸುವರ್ಣ ಸಾಲಿಗ್ರಾಮ ಅಂದ್ರ ಬಂಗಾರ ರೇಖೆಗಳದ ಮೈ ಮೇಲೆಲ್ಲ ಬಂಗಾರ ರೇಖೆಗಳು. ಆ ಶಿಲೆಯಲ್ಲಿರುವ ಬಂಗಾರದ ಗೊತ್ತು, ಅದಕ್ಕೆ ಸುವರ್ಣ ಸಾಲಿಗ್ರಾಮ. ಸುವರ್ಣ ಸಾಲಿಗ್ರಾಮ ಶಿಲೆ. ನಮ್ಮ ಶಿಲೆಗಳಲ್ಲಿ ಅಮೃತ ಶಿಲೆ, ಕೃಷ್ಣ ಶಿಲೆ ಮತ್ತು ಸಾಲಿಗ್ರಾಮ ಶಿಲೆ ಮತ್ತು ಇದು ಸುವರ್ಣ ಸಾಲಿಗ್ರಾಮ ಶಿಲೆ. ಅಂದ್ರೆ ಅತಿ ಶ್ರೇಷ್ಠವಾದ ಅತಿ ಮುಖ್ಯವಾದ ಒಂದು ಶಿಲೆಗಳಲ್ಲಿ ಈ ಸುವರ್ಣ ಸಾಲಿಗ್ರಾಮ ಶಿಲೆ ಅನ್ನುವುದು ಒಂದು. ಇದು ಮತ್ತೆ ಏನಾಯ್ತಂದ್ರ ಈ ಊರಿಗೆ ಪ್ರಮುಖ ಅಂತಂದ್ರ ಈ ಶೃಂಗ ಋಷಿ ಅಂತಂದ್ರ ತಲೆ ಮೇಲೆ ಕೊಂಬಿದ್ದು ಅಂತ ಶೃಂಗ ಋಷಿಗಳು. ಅದಕ್ಕ ಇದು ಶೃಂಗ ಹೋಗಿ ಸಿರಸಂಗಿ ಆಗೈತೆ ರೂಢಿಗಳ್ಗ.
ಅಂದ್ರೆ ಶಿರಶೃಂಗ ತಲೆ ಮೇಲೆ ಕೊಂಬಿತ್ತು ಅಂತ ಅವ್ರಿಗೆ. ಆ ಮಹಾ ಋಷಿಗಳಿಗೆ ತಲೆ ಮೇಲೆ ಕೊಂಬಿತ್ತು, ಅದಕ್ಕೆ ಶಿರ ಶೃಂಗ. ಅದು ಬರ್ತಾ ಬರ್ತಾ ರೂಢಿಯೊಳಗೆ ಶಿರಸಂಗಿ ಅಂತ ಒಂದು ದಾಖಲೆ ಒಳಗೆಲ್ಲ ಶಿರಶೃಂಗನೇ ಅಂತ ಇದೆ. ಶಿರಶೃಂಗ ಅಂತ ದಾಖಲೆಯಲ್ಲಿ ಅದಕ್ಕೆ ಆ ಮಹಾ ಋಷಿಯ ಒಂದು ಪ್ರತಿರೂಪವಾಗಿ ಅದು ಋಷಿಗಳ ಹೆಸರೇ ಇದೆ. ಶಿರ ಶೃಂಗವಾಗಿ ಶಿರಸಂಗಿ ಅಂತ ಒಂದು ವಾಡಿಕೆ ಆಗಿ ಈಗ ಕಲ್ಪಿತವಾಗಿದೆ. ಈಗ ರೂಢಿಯೊಳಗೆ ಸಿರಸಂಗಿ ಅಂತ ಕರಿತಾರೆ. ಅದು ಅದು ಋಷಿಗಳ ಹೆಸರ ಇದೆ. ಮತ್ತೆ ಇದು ಇಲ್ಲಿ ನಲುಂದ ಚಲೋ ಕಮ್ಮಿತ ಬೆಟ್ಟ ಅಂತ ಹೇಳಿದ್ನಲ್ಲ, ಅವೆಲ್ಲ ನಲುಂದ ಅಂದ್ರೆ ಅವೆಲ್ಲ ಊರ ಹೆಸರು ಆಗ್ಬಿಟ್ಟಾವ ಈಗ. ಆ ತಲೆ ಎಲ್ಲಿ ಬಿದ್ದಿದೆಯೋ ಆ ಊರಿಗೆ ಆ ತಲೆ ಹೆಸರಿನ ಆ ಒಂದು ರಾಕ್ಷಸನ ಹೆಸರಾಗಿ ಆ ಊರಿಗೆ ಬಿದ್ದಿದ್ದು. ಆ ಸ್ಥಳದಲ್ಲಿ ಬಿದ್ದಿದ್ದಕ್ಕೆ ಆ ತಲೆ ಕಟ್ಟಾಸುರ ಯಾವ್ದು ಹೇಳಿದ್ರೆ ನಲ್ಗುಂದ ಅಂದ್ರೆ ಆ ತಲೆಗೆ ಆ ಊರಿನ ಹೆಸರಾಗಿತ್ತು. ಒಟ್ಟು ಎಷ್ಟು 7 ತಲೆಗಳನ್ನು ತಾಯಿ ವಧಿಸಿದಾಗ ಆ 7 ತಲೆ 7 ಭಾಗದಲ್ಲಿ ಬಿತ್ತು. ಆ 7 ಭಾಗಕ್ಕೂ 7 ರಾಕ್ಷಸರ ಹೆಸರಿನಲ್ಲಿ ಈಗ ಊರುಗಳಾಗಿದೆ. ದೇವಿ ಅಲ್ಲೆಲ್ಲ ದೇವಿ ಬೆಟ್ಟ ಜಿಗದಿದ್ದು ಅವೆಲ್ಲ ಈಗ ಮೂಡ್ಯಾವ ಪಾದಕಿಗಳು ಕುರುಗಳದಾವಲ್ಲೇ. ದೇವಿ ನೀರ್ ಕುಡ್ದಿದ್ದು ಅಲ್ಲಿ ಮೂರ್ತಿಲಿ ತೆಗೆದಿದ್ದು ಅಲ್ಲೆಲ್ಲ ದೋಣಿದೆ, ಪಾದಕಿ ಮೂಡ್ಯಾವ. ಮತ್ತೆ ಶೃಂಗ ಋಷಿಗಳು ತಪಸ್ ಮಾಡಿದ ಜಾಗ ಗುಡಿ ಐತಿ. ಅವ್ರನ್ನ ಆ ಖಡ್ಗನ್ನ ತೊಳೆದಿರೋದು, ರಕ್ತ ಇದನ್ನ ಶುದ್ಧ ಮಾಡಿರೋದಕ್ಕೆ ಖಡ್ಗ ತೀರ್ಥ ಇಲ್ಲಿ ಮುಂದೆ ಮತ್ತೆ ಸ್ವಾಮಿ ಇದು ಈ ಕಾಯಿಗಳು ಈ ತರ ಕಟ್ತಾರೆ. ಮನಸ್ಸಿನಲ್ಲಿ ಸಂಕಲ್ಪ ಕಾಯಿ ಕಟ್ಟಿರ್ತಾರ. ಮಣ್ಣಾಗಲಂತ, ಮದುವೆ ಆಗ್ಲಂತ, ಮಣಿ ಆಗ್ಲಂತ, ಏನೋ ಸಂಸಾರ ಸಮಸ್ಯೆ ಬಂದು ಅವಕ್ಕೆ ದೇವಿಗೆ ಬೇಡ್ಕೊಂಡು ಕಟ್ಟಿ ಹೋಗ್ತಾರ. ತಮ್ಮ ಕೆಲಸ ಇಡೀರಿಂದ ದೇವಿಗೆ ಏನ ಅಭಿಷೇಕದ ಏನ ಕಾಣಿಕೆ ಕೊಟ್ಟು ಬಿಚ್ಚಿ ಹೋಗ್ಬಿಡ್ತಾರ. ಸಂಕಲ್ಪ ಕಾಯಿ ಅಂದ್ರೆ ಭಕ್ತರಲ್ಲಿ ಬಂದು ಯಾವುದೇ ಅವರಿಗೆ ಒಂದು ಕಷ್ಟವಿರಲಿ, ಒಂದು ತೊಂದರೆ ಇರಲಿ, ಆ ತಾಯಿಯನ್ನ ಪೂರ್ತಿಯಾಗಿ ನಂಬಿ ಆ ತಾಯಿಯನ್ನ ತಂದು ಒಂದು ಒಡಬಾಲು ಅಂತಾರೆ, ಅದನ್ನ ಕಟ್ಟಿ ನಾವು ಒಂದು ಹರಕೆ ಹೊತ್ಕೊಂಡ್ರೆ ಅದು 100% 100 ಆಗಿ 100% ಆ ತಾಯಿ ಆ ಕೋರಿಕೆಯನ್ನು ನೆರವೇರಿಸ್ಕೊಡ್ತಾಳೆ. ಅಂದ್ರೆ ಸಾಕ್ಷಾತ್ ಆಗಿ ಆ ತಾಯಿ ಇದ್ದಾರೆ ಅನ್ನೋದಕ್ಕೆ ಪ್ರತಿರೂಪ ಇಲ್ಲಿನ ಭಕ್ತಾದಿಗಳು ತುಂಬಾ ಜನ ನನಗೆ ಹೇಳಿದ್ರು, ಈ ತಾಯಿಯನ್ನ ಯಾರು ಏನ್ ನಮಸ್ಕಾರ ಮಾಡ್ಕೊಂಡ್ರೆ ಅದು ನೆರವೇರಿಸ್ಕೊಡ್ತಾಳೆ ಮಹಾತಾಯಿ. ಅದು ಅದರಲ್ಲಿ ಮಹಾಶಕ್ತಿಯಾಗಿ ಈ ತಾಯಿ ಒಂದು ದರ್ಶನ ಕೊಡ್ತಾರೆ. ಮುಖದಲ್ಲಿರೋ ಕೋರೆ ಆಗಲಿ ಹಾಗೂ ರೌದ್ರಾಕಾರ ದಶಭುಜದಲ್ಲಿ ಇರುತ್ತಾರೆ. ಕಟ್ಟಿ, ಖಡ್ಗ, ಶಂಕು, ಚಕ್ರ, ಗದ, ಆಯುಧ ಇವೆಲ್ಲ ಹಿಡಿದು ದರ್ಶನ ಕೊಟ್ಟಿರೋ ತಾಯಿ. ಅಂದ್ರೆ ಆಗ ಆ ರಾಕ್ಷಸರನ್ನ ಸಂಹಾರ ಮಾಡುವಾಗ ಏನು ಪ್ರತಿರೂಪವಾಗಿ ಕಾಣಿಸ್ತೋ ಅದೇ ರೂಪವಾಗಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ. ಆ ಪ್ರತಿರೂಪದಲ್ಲೇ ಆ ಯುದ್ಧ ಮಾಡುವಾಗ ತನ್ನ ಶಕ್ತಿಯನ್ನು ತೋರಿಸಿ ಎಲ್ಲಾ ಆಯುಧಗಳನ್ನು ತಾಯಿ ತೆಗೆದಿರ್ತಾರೆ. ಅದೇ ರೂಪವಾಗಿ ತಾಯಿ ಈಗ ಇಲ್ಲಿ ನೆಲೆಸಿದ್ದಾಳೆ. ಅದೇ ರೂಪದಲ್ಲಿ ನಮ್ಗೆ ದರ್ಶನ ಈಗ ಪ್ರತಿದಿನ ದರ್ಶನ ಕೊಡೋದು ಮಹಾತಾಯಿ ಅದೇ ರೂಪದಲ್ಲಿ. ಅದರಲ್ಲಿ ವಿಶ್ವಕರ್ಮರಿಗೆ ಆರಾಧ್ಯ ದೈವವೆಂದರೆ ಕುಲದೇವತೆ, ಆರಾಧ್ಯ ದೇವತೆ ಶ್ರೀ ಕಾಳಿಕಾದೇವಿ ನಮ್ಮ ಕುಲದೇವತೆಯಾಗಿ ಪ್ರತಿ ವಿಶ್ವಕರ್ಮನು ಬೆಳಗ್ಗೆ ಎದ್ದ ತಕ್ಷಣ ವಿಶ್ವಕರ್ಮನಾದವನು ಮೊದಲು ಆರಾಧನೆ ಮಾಡುವುದು ಕುಲದೇವತೆಯಾದ ಶ್ರೀ ಕಾಳಿಕಾದೇವಿ ಮತ್ತು ವಿಶ್ವಕರ್ಮನಿಗೆ ಮಾಡುವುದು. ನಮ್ಮ ದೇವಸ್ಥಾನ ಬನ್ನಿ ವೀಕ್ಷಕರೇ, ದಯವಿಟ್ಟು ನಮ್ಮ ದೇವಸ್ಥಾನವನ್ನು ನಾವು ಮೇಲೆತ್ತೋಣ. ನಮ್ಮ ವಿಶ್ವಕರ್ಮರಿಗೆ ಇದೊಂದು ದೊಡ್ಡ ಆಸ್ತಿ. ಕುಲದೇವರು ನಮ್ಮ ದೇವರು ನಮ್ಮದು ಅನ್ನೋದು. ವರ್ಷದಲ್ಲಿ ಯುಗಾದಿಯಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ, ಅಲಂಕಾರಗಳಿರುತ್ತೆ, ಪಾಲ್ಕಿ ಉತ್ಸವ, ಪ್ರತಿ ಅಮಾವಾಸ್ಯೆಗೆ ಬನ್ನಿ. ದಯವಿಟ್ಟು ಬಂದು ನಮ್ಮ ದೇವಸ್ಥಾನ, ನಮ್ಮ ತಾಯಿ, ನಮ್ಮ ಇದನ್ನ ನಾವು ಒಂದು ಮೇಲೆತ್ತೋಣ ಅನ್ನೋ ಒಂದು ಸಂಕಲ್ಪ ಎಲ್ಲರಲ್ಲೂ ಬರ್ಲಿ ಅಂತ ಈ ವಿಶ್ವಕರ್ಮರಲ್ಲಿ ಒಂದು ವಿನಂತಿಗೆ. ಈ ಕಾಳಿಕಾದೇವಿಯವರ ಮೂಲ ಸ್ಥಾನವಾದ ಗರ್ಭಗುಡಿ, ತಾಯಿ ನೆಲೆಸಿರೋ ಒಂದು ಗರ್ಭಗುಡಿಯಾಗಿ ತಾಯಿ ಇಲ್ಲಿ ನೆಲೆಸಿರ್ತಾಳೆ. ಇಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ ವಿಡಿಯೋ ತೆಗೆಯಂಗಿಲ್ಲ. ಆದ್ರೆ ಏನೋ ತಾಯಿನ ಒಂದು ರೂಪತೆ 10 ಜನ ನೋಡಿ ವಿಶ್ವಕರ್ಮ ಕುಲಬಾಂಧವರಿಗೆಲ್ಲ ಬಂದು ಆ ತಾಯಿ ದರ್ಶನ ಕೊಡ್ಲಿ ಅಂತ ಅವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಒಬ್ಬ ನಮ್ಗಿರೋರೆಲ್ಲ ನಮ್ಮ ಒಂದೊಂದು ಕೈ ಹಾಕಿದ್ರೆ ನಮ್ಮ ದೇವಸ್ಥಾನ ಇನ್ನು ಇಷ್ಟು ಬೆಳೆಯುತ್ತೆ.
ಆದ್ರಿಂದ ವಿಶ್ವಕರ್ಮರೆಲ್ಲ ಬಂದು ದಯವಿಟ್ಟು ಈ ತಾಯಿಯನ್ನು ವೀಕ್ಷಿಸಿ ಆ ಮಹಾತಾಯಿಯನ್ನು ನೋಡ್ತಾ ಇದ್ರೆ ಸುಮಾರು 7 ಅಡಿ ಇದೆ. 7 ಅಡಿ ಇದೆ ಅಲ್ವಾ? ಆ 7 ಅಡಿ ಎತ್ತರದಲ್ಲಿರೋ ತಾಯಿಯ ಒಂದು ಪ್ರತಿರೂಪ ನೋಡಿದ್ರೆ ಅಲ್ಲೊಂದು ತಾಯಿ ಕುಂತಿರೋ ಪೀಠ ಇದೆಯಲ್ಲ, ಅದು ವಿಶೇಷವಾದ ಬಲವಾದ ಪೀಠ, ಈಶ್ವರ ಪೀಠ. ಆ ಪೀಠಕ್ಕೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಇಲ್ಲದಿದ್ರೆ ಆ ಪೀಠ ನಿರ್ಮಾಣವಾಗಲ್ಲ. ಇದು ಬನಶಂಕರಿಯಲ್ಲಿ ತಾಯಿಗೆ ಇದೇ ತರ ಇದೆ, ಇಲ್ಲಿ ಬಾದಾಮಿ ಬನಶಂಕರಿ ತಾಯಿಗೂ ಇದೇ ತರ ಪೀಠ ಇದೆ. ಇದು ಏನಂದ್ರೆ ಶಿವನ ಸ್ವರೂಪ, ಚತುರ್ಮುಖ ಅಷ್ಟಮುಖ ಏರ್ಪಡಿಸಿ ಒಂದು ಪೀಠವಾಗಿ ರೆಡಿ ಆಗಿದೆ. ಅಂದ್ರೆ ಶಿವನ ಸ್ವರೂಪವಾಗಿ, ವಿಷ್ಣು ಸ್ಥಾನವಾಗಿ, ಬ್ರಹ್ಮಸ್ಥಾನವಾಗಿ ತಾಯಿ ಒಂದು ಶಿವನ ಮೇಲೆ ಕುಂತಂಗೆ ಒಂದು ಆಧಾರದ ಕಾಣಿಸ್ತಾ ಇದೆ ತಾಯಿ. ತುಂಬಾ ಚೆನ್ನಾಗಿ ಇದೆ. ದಯವಿಟ್ಟು ಬನ್ನಿ. ತಾಯಿ ತುಂಬಾ ಪವರ್ಫುಲ್, ತುಂಬಾ ಸತ್ಯ 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 ತೋರಿಸ್ತಾಳೆ. ಕುಲಬಾಂಧವರು ಅಲ್ದಿರ ಎಲ್ಲಾ ಯಾವುದೇ ಅದು ತಪ್ಪಾಗಿ ಬರುತ್ತೆ. ವಿಶ್ವಕರ್ಮ ಕುಲಬಾಂಧವರೇ ಬಂದ್ರೆ ಸರ್ವರು ಬನ್ನಿ, ಆ ತಾಯಿ ದರ್ಶನ ಮಾಡಿ ಆಶೀರ್ವಾದ ಪಡಿ. ಆ ತಾಯಿ ನೀವು ಏನು ಮನವರಿಕೆ ಕೇಳ್ಕೊಂಡ್ರೆ ಮಹಾತಾಯಿ ಅದನ್ನ 100% ನೆರವೇರಿಸ್ತಾಳೆ. ಕಮಲಿಂಗ ಶಿವನ ಒಂದು ಸ್ವರೂಪವಾದ ಕಮಟೇಶ್ವರ ಸ್ವಾಮಿ ಪ್ರಸನ್ನ ಕಮಟೇಶ್ವರ ದೇವಸ್ಥಾನ ಅಂತ. ಇದು ನೋಡಿ, ಈ ಒಂದು ದ್ವಾರ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ಇದು ಹಳೆಯ ಕಾಲದ್ದು, ಹಳೆಯ ಕಾಲದ ಒಂದು ಚಿತ್ರರೂಪ ಹೊಂದಿರುವ ಒಂದು ಬಾಗಿಲು, ಮಕರ ತೋರಣವಾಗಿ ಮತ್ತು ತೋರಣಾಕಾರದಲ್ಲಿ ಈ ಒಂದು ಬಾಗಿಲಿನ ಒಂದು ಕಲಾಕೃತಿ ರೆಡಿ ಮಾಡಿದ್ದಾರೆ. ಆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಹಾಗೂ ಆನೆಗಳು, ಇದು ಕಂಬದ ಕುಚ್ಚು, ತುಂಬಾ ಪುರಾತನವಾದ ಸ್ಟೈಲ್ ಇದು. ಹೊಯ್ಸಳ ಚಾಣಕ್ಯ ಆ ಕಾಲದ ಒಂದು ಶೈಲಿ. ಯಾಕಂದ್ರೆ ನಾವು ಒಂದು ವಿಶ್ವಕರ್ಮರಾಗಿ, ನಾನು ಒಂದು ಶಿಲ್ಪಿಯಾಗಿ, ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಓ ಈ ಶೈಲಿ ಕೆಲಸ ಈ ಒಂದು ಇದ್ರಲ್ಲಿ ಮಾಡಿರ್ತಾರೆ ಅನ್ನೋದು ನಮ್ಗೆ ಆಟೋಮೆಟಿಕ್ ಸ್ವಲ್ಪ ತಲೆಗೆ ಬೇಗ ಹೋಗುತ್ತೆ. ಅದಕ್ಕೆ ಈ ಶೈಲಿ ಬಂದು ಹೊಯ್ಸಳ ಆ ಶೈಲಿಯಾದ ಒಂದು ಕೆಲಸ. ನಾವು ಬಂದ ತಕ್ಷಣ ನಮ್ಗೆ ಮಹಾರೂಪವಾಗಿ ನಂದಿ ಕಾಣಿಸ್ತಾರೆ. ಈ ನಂದಿಯು ಅಷ್ಟೇ ತುಂಬಾ ಕಲಾತ್ಮಕೆಯಿಂದ ಒಂದು ತುಂಬಾ ಶಾಸ್ತ್ರಬದ್ಧವಾಗಿ ಪ್ರಮಾಣವಾಗಿ ಕಶ್ಯಪ ಶಿಲ್ಪಶಾಸ್ತ್ರದಲ್ಲಿ ಏನಿದೆಯೋ ಅಳತೆ ಪ್ರಮಾಣ, ಅದೇ ಒಂದು ಅಳತೆ ಪ್ರಮಾಣದಲ್ಲಿ ಈ ಒಂದು ಬಸವೇಶ್ವರನ್ನು ನಿರ್ಮಿಸಿದ್ದಾರೆ. ಇದು ಅಷ್ಟೇ ಈ ಕೆಲಸವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ತುಂಬಾ ಹಳೆ ಕಾಲದ ಕೆಲಸ. ನಂದಿ ತುಂಬಾ ಚೆನ್ನಾಗಿ ಚತುರ್ಮುಖ ಲಿಂಗವಾಗಿದ್ದಾರೆ. ಕಮಟೇಶ್ವರ ಅಂದ್ರೆ ಶಿವನ ಸ್ವರೂಪದಲ್ಲಿ ದೇವಿ ಸೂರ್ಯಕಿರಣ ಬಂದದ್ದು ಇಲ್ಲಿ ನಂದಿ ಕೊಂಬದಿಂದ ದೇವಿ ಕಮಟೇಶ್ವರಕ್ಕೆ ಛಾಯೆ ಬರ್ತದ. ಉಗಾದಿ ಪಾಡ್ಯ ದಿನ, ಉಗಾದಿ ಪಾಡ್ಯ ದಿನ ವೀಕ್ಷಕರೇ, ಯುಗಾದಿಯ ಹಬ್ಬದ ಪಾಡ್ಯ ದಿನ ಈ ಒಂದು ಬಸವೇಶ್ವರನ ಮಧ್ಯದಿಂದ, ಕೊಂಬಿನಿಂದ ಮಧ್ಯದಿಂದ ಸೂರ್ಯನ ಬೆಳಕು, ಅಲ್ಲಿಂದ ಸೂರ್ಯನ ಬೆಳಕು ನೇರವಾಗಿ ಶಿವನ ಒಂದು ಮುಖಕ್ಕೆ ಛಾಯೆಯಾಗಿ ಅದು ಬೀಳುತ್ತೆ ಅಂತ ಪ್ರಧಾನ ಅರ್ಚಕರು ಹೇಳ್ತಾ ಇದ್ದಾರೆ. ಅದು ನಿಜಾನೇ. ಯಾಕಂದ್ರೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ತುಂಬಾ ಪವರ್ಫುಲ್ ಆಗಿ ನಮ್ ದೇವರು ಕಾಣಿಸ್ತಾ ಇದ್ದಾರೆ ಕಮಟೇಶ್ವರ ಸ್ವಾಮಿಗಳು. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ಕಮಟೇಶ್ವರ ಸ್ವಾಮಿಗಳು ಚತುರ್ಮುಖಾಕಾರದಲ್ಲಿದ್ದಾರೆ. ಚತುರ್ಮುಖ ಬ್ರಹ್ಮಸ್ಥಾನ ವಿಷ್ಣು ಸ್ಥಾನ ಬಂದ್ಬಿಟ್ಟು ಚತುರ್ಮುಖವಾಗಿದೆ ಮತ್ತು ಮೇಲೆ ಶಿವಲಿಂಗ ಲಿಂಗಾರೂಪವಾಗಿದೆ. ಈ ತರ ಲಿಂಗಗಳು ಅಪರೂಪವಾಗಿ ನಮ್ಗೆ ದರ್ಶನ ಸಿಗುತ್ತೆ. ಯಾಕಂದ್ರೆ ನಮ್ಗೆ ವೃತ್ತಾಕಾರದಲ್ಲಿರುವ ಲಿಂಗಗಳು ಬೇಜಾನು ಸಿಗ್ತವೆ. ಇವು ಬಂದ್ಬಿಟ್ಟು ತುಂಬಾ ಶ್ರೇಷ್ಠವಾದ ಲಿಂಗಗಳು. ಚತುರ್ಮುಖ, ಅಷ್ಟಮುಖ, ನವಮುಖ ಅಂತ ಎಲ್ಲಾ ಮುಖಗಳು ರೂಪುಗೊಂಡಿರುವ ಒಂದು ಶಿವನ ರೂಪದಲ್ಲಿ ಕಮಟೇಶ್ವರ ಸ್ವಾಮಿ ನಮ್ಗೆ ದರ್ಶನ ಕೊಡ್ತಾ ಇದ್ದಾರೆ. ತುಂಬಾ ಪವರ್ಫುಲ್. ದಯವಿಟ್ಟು ಬನ್ನಿ ವೀಕ್ಷಿಸಿ. ಇದ್ರ ಬಗ್ಗೆ ನಮ್ಮ ಸ್ವಾಮಿಗಳು ಒಂದೆರಡು ಮಾತು ಹೇಳ್ತಾರೆ. ದೇವಿ ಕಮಟೇಶ್ವರ ಕಾಳಮೇಳ, ಇವು ದೇವಿ ಎಲ್ಲಿ ಕಾಳಕಾದೇವಿ ಎಲ್ಲಿ ಇರತ್ತ ಕಮಟೇಶ್ವರ ಅಂದ್ರ ಇಲ್ಲಿ ದೇವಸ್ಥಾನದಲ್ಲಿ ಏನೋ ತಪ್ಪು ತಡಿ ಮಾಡಿದ್ರೆ ಫಸ್ಟ್ ಕೂಡ ಕಮಟೇಶ್ವರ, ಮತ್ತು ನೆಕ್ಸ್ಟ್ ತಪ್ಪು ಮಾಡಿದ್ರೆ ಕಾಳಭೈರವ. ತಪ್ಪು ಮಾಡಿದವರಿಗೆ ಶಿಕ್ಷೆ ಮತ್ತು ಹಳೆ ಮತ್ತು ತಪ್ಪು ಮಾಡಿದ್ರೆ
ಅವ್ರು ನೋಡಿದ್ರೆ ಭಸ್ಮ, ಕಾಳಭೈರವ. ಕಾಲಭೈರವ ನೋಡಿದ್ರೆ ಭಸ್ಮ. ಅದಕ್ಕೆ ದೇವಿ ಎದುರುಗನೆ ಇರೋದು ನಾವು. ಕಾಳಭೈರವ. ಅದಕ್ಕೆ ಕಾಳಿಕ ಕಮಟೇಶ್ವರ ಕಾಳಭೈರವ ಅಂತ. ಕಾಳಿಕ ಕಮಟೇಶ್ವರ ಕಾಳಭೈರವ ಸ್ವಾಮಿ. ಇದು ಈ ಶಿವಲಿಂಗವಾಗಿ ನಮ್ಗೆ ರೂಪ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ರೆ ವಿಘ್ನೇಶ್ವರ ವಿಘ್ನೇಶ್ವರ. ವಿಘ್ನೇಶ್ವರ ಮಹಾಗಣಪತಿ ಕುಪ್ಪಾಸನ ರೂಪದಲ್ಲಿ ಇದ್ದಾರೆ ಇವರು. ಒಳಮುಖ ಕೈ ಹೊಂದಿದ್ರು, ಒಳಮುಖ ಕೈಗಳು ಹಾಗೂ ಕುಪ್ಪಾಸನ. ಕುಪ್ಪಾಸನದಲ್ಲಿ ನಿಂತು ನಾಗಕನ್ಯೆಯನ್ನು ವಿಚಿತ್ರ ಸ್ವಲ್ಪ ವೀಕ್ಷಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಹೌದು. ಸರ್ಪ ರೂಪದಲ್ಲಿರುವ ನಾಗಕನ್ಯೆ. ಇದಕ್ಕೆ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. ಸರ್ಪವು ರೂಪವನ್ನುಗೊಂಡು ಸರ್ಪವು ನಿರ್ಮಾಣವನ್ನು ಒಂದು ಶಿಲ್ಪಿಯ ಒಂದು ಕೈ ಚಳಕ ತೋರಿಸಿದ್ದಾರೆ ಅವರು. ತುಂಬಾ ಸುಂದರವಾಗಿ, ತುಂಬಾ ಅದ್ಭುತವಾಗಿ ಇದೆ. ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್, ಕುಡುಮಲೆ ಅಲ್ಲಿರೋದು ಸ್ವಾಮಿ ಕುಪ್ಪಾಸನದಲ್ಲಿ. ಸಪ್ತಮಾತೃಕೆ ಅಂತ. ಸ್ವಾಮಿ, ಇದು ಅದೇ ಆಗಿದ್ರು ಎಲ್ಲ ಪುರಾತನದ ಎಲ್ಲ ಈಗಿನ ಯಾವ ಇಲ್ಲ ಎಲ್ಲ ದೇವಾಂತಗಳು ಬರ್ತಾರೆ. ಇದು ಸಪ್ತಮಾತೃ. ಇದು ಅಷ್ಟೇ ಪುರಾತನದು. ಈ ಕಲ್ಲು ನೋಡಿದ್ರೆ ನಮ್ಗೆ ಸ್ವಲ್ಪ ಶಿಲ್ಪಿಗಳಾಗಿ ನಮ್ಗೆ ಸ್ವಲ್ಪ ಆಲೋಚನಾ. ಈ ಕಲ್ಲು ತುಂಬಾ ಸೂಕ್ಷ್ಮವಾಗಿರುತ್ತೆ. ಇದು ಪೆಟ್ಟು ಬಿದ್ದ ತಕ್ಷಣ ತುಂಬಾ ಚೂರಾಗೋದು ಜಾಸ್ತಿ. ಅಂದ್ರೆ ಈ ಕಲ್ಲಿಗಿರೋ ಗುಣ ಅದು. ಅದರಲ್ಲಿ ಇಷ್ಟೊಂದು ಸುಂದರವಾದ ಕೆಲಸ, ಇಷ್ಟೊಂದು ಕ್ಲಾರಿಟಿ ಆಗಿ ಮಾಡಿದಾರು ಅಂದ್ರೆ ನಾವು ಒಂದ್ ಕೆಲಸ ಮಾಡ್ತೀವಿ ಅನ್ಬಹುದು. ಸಪ್ತಮಾತೃಕೆಗಳು ವೈಷ್ಣವಿ, ಕೋಮಾರಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಮುಂಡಿ, ಈ ತರ ಮಹಾಗಣಪತಿಗಳು ಸೇರಿದ್ದಾರೆ. ಕಾಳಭೈರವ ಮಿಸ್ ಆಗಿದೆ. ಇದೆಲ್ಲ ಲಿಂಗಾಚಾರ್ಯ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದು ನಮ್ಮ ಮಹಾ ಒಂದು ಅದ್ಭುತವಾದ ಆ ಹೆಸರು. ಆ ಹೆಸರಿಗಿರೋ ಬಲ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲೂ ಹರಳಿದೆ. ಅವರ ಹೆಸರೇ ಅಮರ ಶಿಲ್ಪಿ ಜಕಣಾಚಾರ್ಯ ಅವರು. ಅವರ ಒಂದು ಕೈ ಚಳಕದಿಂದ ಈ ಒಂದು ದೇವಸ್ಥಾನ ನಿರ್ಮಾಣಗೊಂಡಿದೆ. ಅಂದ್ರೆ ಅವ್ರ ಶೈಲಿ ಗೊತ್ತಾಗ್ಬಿಡ್ತದೆ. ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ ಏನು ಅನ್ನೋದು ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ. ಆ ಒಂದು ಸುಂದರ ಒಂದು ಕಲಾಕೃತಿ ಶಾಸ್ತ್ರಬದ್ಧವಾಗಿ ನಮ್ಮ ಕಶ್ಯಪ ಶಿಲ್ಪಶಾಸ್ತ್ರ ಏನಿದೆಯೋ ಅದೇ ರೂಪದ ಹಾವು ಚೋಳು ಒಂದು ಇದು ವಾಹನ ಹಾವು ಚೇಳು. ಈಗ ಬಂದ ಮಣಿಗಳು ಬಂದಾಗ ಬರೀತಾರ ಆಸ್ತಿ ಗುರುಸಿ ಕಾಳಭೈರವ ಬರದ್ರೆ ಬರೋದಿಲ್ಲ. ವಿಗ್ರಹದಲ್ಲಿ ನೋಡಿ ಸರ್ಪ ಬಂಧನ ಹಾಗೂ ಇವು ಭೂತ ಚೋಳು. ಇದು ಭೂತ ಪ್ರೇತಗಳು. ಇಲ್ಲಿ ಚೇಳು ನೋಡಿ ಕಾಣಿಸುತ್ತೆ ನಿಮ್ಗೆ. ನಿಧಾನವಾಗಿ ನೋಡಿದ್ರೆ ಹತ್ತಿರ ನೋಡಿ ಚೇಳು ಕಾಣಿಸುತ್ತೆ. ಚೇಳು ಈ ಕಡೆ ರಾಕ್ಷಸ ವದನ. ಇದು ತುಂಬಾ ಒಂದು ಅದ್ಭುತವಾದ ಒಂದು ವಿಶೇಷವಾದ ಒಂದು ಚರಿತ್ರೆ ಉಳ್ಳ ವಿಗ್ರಹವಾಗಿ ಕಾಣಿಸುತ್ತೆ ನಮ್ಗೆ. ಮೃಂಡಮಾಲೆ ಹಾಕೊಂಡು ಒಂದು ಸರ್ಪ ಬಂಧನ. ಈ ಕಡೆ ಇಲ್ಲಿ ಬಂದ್ಬಿಟ್ಟು ಮೂಷಿಕ ವಾಹನವು ಕಾಣಿಸ್ತದೆ. ಮೂಷಿಕ ವಾಹನ ಅದು ಒಂದು ಭೂತ ಅದರ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ನಿರ್ಮಾಣ ಮಾಡುವುದಕ್ಕೆ ರೆಡಿ ಆಗಿರ್ತಾರೆ. ಆ ಒಂದು ತಂದೆ ಸ್ವರೂಪ ನೋಡಿದ್ರೆ ನಮ್ಗೆ ತುಂಬಾ 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 ಮೆಚ್ಚುಗೆ. ಒಳಮುಖ ಕೈಗಳು ಹೊಂದಿರುತ್ತಾರೆ. ವಜ್ರಾಯುಧ, ತ್ರಿಶೂಲ, ಡಮರುಗ, ಬ್ರಹ್ಮ ಕಪಾಳ, ಅಮೃತ ಬಟ್ಟಲ ಕಪಾಳ ಹಾಗೂ ತಲೆಯನ್ನು ಆ ರಾಕ್ಷಸರ ತಲೆ ಕತ್ತರಿಸ. ಇದು ರಿಯಾಲಿಟಿ ಪೇಸ್. ಈಗಿನ ಶೈಲಿಗಳಲ್ಲಿ ಏನೇನೋ ಮಾಡ್ತಾರೆ. ಪಾರ್ವತಿ ಪರಮೇಶ್ವರ ಇವರು ಎಲ್ಲಾ ಕಡೆ ಮೂರ್ತಿ ಇರುವುದೇ ಇಲ್ಲ. ಪಾರ್ವತಿ ಪರಮೇಶ್ವರ ಅಲಂಕಾರ ರೂಪವಾಗಿ ನಮ್ಗೆ ಕಾಣಿಸುವುದು ಈ ಒಂದು ಶಿರಸಂಗಿಯ ಕಾಳಿಕಾದೇವಿ ದೇವಸ್ಥಾನದಲ್ಲಿರುವ ಕಮಟೇಶ್ವರ ದೇವಾಲಯದ ಒಳಗಡೆ ಒಂದು ಬಲಭಾಗಕ್ಕಿರುತ್ತೆ. ಇವರು ಪಾರ್ವತಾದೇವಿ ಶಿವ. ಈ ಒಂದು ಅಲಂಕಾರ ಕೃತಿ ರೂಪದಲ್ಲಿ ಕಾಣಿಸುವುದು ಈ ಒಂದು ಸ್ಥಾನದಲ್ಲಿ. ನಾನು ಫಸ್ಟ್ ಟೈಮ್ ಇಲ್ಲೇ ನೋಡ್ತಾ ಇರೋದು. ಈ ತರ ಆ 4 ಕೈಗಳನ್ನು, ತ್ರಿಶೂಲ ಡಮರುಗವನ್ನು ಕೈಯಲ್ಲಿಟ್ಟು, ವಜ್ರಾಯುಧವನ್ನು ಕೈಯಲ್ಲಿಟ್ಟು ಆ ತಾಯಿ ಪಾರ್ವತಾದೇವಿಯನ್ನ ಆನಂದ ರೂಪವಾಗಿ ಕೂರಿಸಿ ಷಣ್ಮುಖ ಅವರ ಪುತ್ರರತ್ನವಾದ ಗಣಪತಿ, ಮಹಾಗಣಪತಿ
ಹಾಗೂ ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ, ನಂದಿ, ಆ ಶಿವನಿಗೆ ನಂದಿ, ದೇವಿಗೆ ತುಂಬಾ ಅದ್ಭುತವಾದ ಒಂದು ಶಿಲೆ ವಿಗ್ರಹ. ದೇವಸ್ಥಾನ ನಾವು ವೀಕ್ಷಣೆ ಮಾಡಿದ್ರೆ ನಮ್ಮ ಅರ್ಧ ಪಾಪ ಪುಣ್ಯಗಳ ಪರಿಹಾರ ಆಗುತ್ತೆ ಅಂತ ಒಂದು ದೃಢವಾದ ನಂಬಿಕೆ ಅಲ್ಲ, ನಿಜ. ಇದು ಬಂದು ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಒಂದು ರೂಪಗೊಂಡಿರುವ ಒಂದು ಅವತಾರವಾದ ಅಷ್ಟಮುಖ. ಅಷ್ಟಮುಖವನ್ನು ಹೊಂದಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಷಣ್ಮುಖ ಅಂತಾರೆ, ಸುಬ್ರಹ್ಮಣ್ಯ ಅಂತಾರೆ. ಅವ್ರ ವಾಹನವಾದ ಒಂದು ನವಿಲಿನ ಮೇಲೆ ಕುಂತು ದರ್ಶನ ಕೊಟ್ಟಿರುವುದು. ಈ ಕೆಲಸ ನೋಡಿ, ವರ್ಕ್ ನೋಡಿದ್ರೆ ನಮ್ಗೆ ನೋಡಿ, ಇಲ್ಲಿ ವ್ಯಾಳೆ ಮುಖ, ಇದು ಕೆಲ್ಸಗಾರ ಮಾತ್ರ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ನೋಡಿ, ಇಲ್ಲಿ ವ್ಯಾಳೆ ಮುಖದಿಂದ ಇಷ್ಟು ಸಣ್ಣದಾಗಿ ನಾವೀಗ ಮೋಲ್ಡಿಂಗ್ ಶೀಟ್ ವರ್ಕ್ ಅಲ್ಲಿ ಮಾಡ್ಬೇಕು ಅಂದ್ರೇನೆ ಆಗಲ್ಲ. ಅಂತದ್ದು ನಮ್ಮ ಅಮರ ಶಿಲ್ಪಿ ಜಗಣಾಚಾರಿ ಅವರ ಕೈ ಚಳಕದಿಂದ ಮೂಡಿ ಬಂದಿರುವ ಒಂದು ವಿಗ್ರಹ ಇದು. ಇದನ್ನ ಮುಟ್ಟಬೇಕು, ಇದನ್ನ ನೋಡ್ಬೇಕು, ದರ್ಶನ ಮಾಡ್ಬೇಕು ಅಂದ್ರೆ ನಮ್ಗೊಂದು ಪುಣ್ಯ ಬರ್ದಿರ್ಬೇಕು, ಇಲ್ಲಾಂದ್ರೆ ಇದೆಲ್ಲ ನಡೆಯೋದಲ್ಲ. ತುಂಬಾ ಈ ಸರಗಳಾಗ್ಲಿ, ಇದು ಮಡಿ ನೋಡಿ, ಇಲ್ಲಿ ಈ ಕಡೆಯಿಂದ ಆ ಕಡೆ ಬೆರಳು ಇಡಬಹುದು, ಸ್ಟೈಲ್ ಆಗಿ ಬೆರಳಿಡಬಹುದು. ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ ಒಂದು ಬೆರಳುಗಳು ನ್ಯಾಚುರಲ್ ಆಗಿ ತುಂಬಾ ಅದ್ಭುತವಾದ ಒಂದು ಕಲೆಯನ್ನು ಹೊಂದಿರುವ ನಮ್ಗೆ ಷಣ್ಮುಖ ಅವರು ದರ್ಶನ ಕೊಡ್ತಾರೆ. ಈ ಕಡೆ ಅವರ ಸೇನಾಧಿಪತಿಗಳಾಗಿ ಒಂದು ಹೆಣ್ಣುಗೊಂಬೆಗಳು ಸೇನಾಧಿಪತಿಗಳಾಗಿ ನಿಂತಿರ್ತಾರೆ. ಇದು ತುಂಬಾ ಸುಂದರವಾದ ಕೆಲಸವನ್ನು ಹೊಂದಿದೆ. ಇದು ನಮ್ಮ ಜಗಣಾಚಾರ್ಯವರ ಸೂರ್ಯನಾರಾಯಣ ಸ್ವಾಮಿ ಅಂದ್ರೆ ಈಗಿನ ಕಾಲದಲ್ಲಿ ರಾಮಲಲ್ಲ ಅಂತ ಎಲ್ರು ಪ್ರಖ್ಯಾತವಾದ ಒಂದು ಹೆಸರಾಗ್ಬಿಟ್ಟಿದೆ. ಅದೇ ಒಂದು ರಾಮಲಲ್ಲನ ಒಂದು ಮುಖಭಾವವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಒಬ್ಬ ಶಿಲ್ಪಿಯಾಗಿ ನನಗೆ ನೋಡಿದ ತಕ್ಷಣ ಒಬ್ಬ ಶಿಲ್ಪಿಗೆ ಫ್ಲಾಶ್ ಆಗುತ್ತೆ, ಇದು ನೋಡಿದ ತಕ್ಷಣ ಯಾವ್ದೋ ಒಂದು ಮುಖ ಎಲ್ಲೋ ನೋಡ್ದೆ ಅಂತ. ನೀವು ಊಹೆ ಮಾಡ್ರಿ, ಈಗ ನಿಮ್ಮ ಬ್ರೈನ್ ಅಲ್ಲಿ ಥಿಂಕ್ ಮಾಡ್ರಿ, ರಾಮಲಲ್ಲನಲ್ಲಿರೋ ಮುಖದಲ್ಲಿ ಕಳೆ ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ. ನಿಜವಾದ ಸುಳ್ಳ? ನಿಮ್ಗೆ ಕಾಣಿಸ್ತಾ ಇತ್ತಾ? ಇಷ್ಟು ದಿನ ಕಾಣಿಸ್ತಾ ನಿಮ್ಗೆ? ಏನ್ ಸ್ವಾಮಿಗಳೇ, ಈಗ ಏನಕ್ಕೆ ಕಾಣಿಸ್ತಾ ಇದೆ? ಆ ಒಂದು ರೂಪವಿರುವುದನ್ನ, ಅದು ವರ್ಣನೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಒಬ್ಬ ಶಿಲ್ಪಿ ಗೊತ್ತಾಗ್ಬಿಡುತ್ತೆ ಯಾವ ಕೆಲಸ ಏನು. ಅವನಿಗೆ 24 ಗಂಟೆನೋ ಅವ್ನು ಏನ್ ಬೇರೆ ಕೆಲಸ ಇಲ್ಲ. ಯಾವ ಶಿಲೆ ಹೆಂಗ್ ಮಾಡ್ಬೇಕು, ಯಾವ ದೇವ್ರನ್ನ ಹೆಂಗ್ ಮಾಡ್ಬೇಕು, ಯಾವ ರೂಪ ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ಶಿಲ್ಪಿಯ ಒಂದು ಕುತೂಹಲ. ಸೂರ್ಯನಾರಾಯಣ ಸ್ವಾಮಿ ಅಂತ ಅವರು ತುಂಬಾ ಅದ್ಭುತವಾದ ಒಂದು ಕಲಾಕೃತಿಯನ್ನು ಹೊಂದಿದ್ದಾರೆ. ಇದು ಶೈಲಿನು ಚೋಳರಾಜ್ ಸ್ಟೈಲ್ ಅಲ್ಲಿದೆ, ಚೋಳ ಸ್ಟೈಲು. ಆ ವೈಜಯಂತಿ ಮಾಲೆ, ಈ ಒಂದು ಕೆಲಸ ಎಲ್ಲ ಓಪನ್ ಸಿಸ್ಟಮ್. ಆ ಮಹಾದೇವ ಜಗಣಾಚಾರ್ಯವರು ನಮ್ಗೆ ಇಲ್ಲಿ ನೋಡಿ, ವಾಹನ ಅಂದ್ರೆ ರಥ. ಸೂರ್ಯ ಯಾವತ್ತೂ ರಥದಲ್ಲೇ ಇರ್ತಾನೆ. ಯಾಕಂದ್ರೆ ಪಾಪ 24 ಗಂಟೆ ಓಡಾಡ್ತಾನೆ ಇರೋ ಕೆಲಸ ಅವರು. ಬೆಳಗ್ಗೆ ಹುಟ್ಟಿದಾಗಿಂದ ಸಾಯಂಕಾಲ ಮುಳುಗೋರು ರನ್ ಮಾಡ್ತಾ ಇರೋದು. ಅದಕ್ಕೆ ಅವ್ರು ಯಾವತ್ತು ರಥದ ಮೇಲೆ ಕುಂತಿರುತ್ತಾರೆ. ಅಂದ್ರೆ ಅಶ್ವ 1, 2, 3, 4, 5, 6, 7 ಕುದುರೆಗಳು, ಅದಕ್ಕೆ ಒಬ್ಬ ಸಾರಥಿ ಅನ್ನೋ ಇದು ರಥಾಕಾರದಲ್ಲಿ ಆ ಮಹಾನುಭಾವ ಪ್ರತಿದಿನ ದರ್ಶನ ಕೊಡೋ ದೇವರು ಅಂದ್ರೆ ಸೂರ್ಯ ಭಗವಾನ್. ಆ ಸೂರ್ಯನ ಒಂದು ಅದ್ಭುತವಾದ ಕಳೆಯನ್ನು ಈಗ ನೋಡಬಹುದು ನೀವು. ಎಲ್ಲ ಬನ್ನಿ, ಈ ಸಿರಿಸಂಗಿಯಲ್ಲಿ ಹೊಂದಿರುವ ಶ್ರೀ ಕಾಳಿಕಾದೇವಿ, ಆ ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು, ಇದೆಲ್ಲ ಗ್ರಾಮ ಶಿಲೆಯಲ್ಲಿ ಒಂದು ಸಾಕ್ಷಾತ್ ಆಗಿ ಮಹಾತಾಯಿ ಒಂದು ರೂಪಗೊಂಡಿರೋ ಸಾಕ್ಷಾತ್ ಆ ತಾಯಿ ಬಂದು ಆ ಮಹರ್ಷಿ ಕೊಟ್ಟಿರೋ ಒಂದು ಮಾತಿನ ಪ್ರಕಾರ ಆ 7 ಜನ ರಾಕ್ಷಸರನ್ನು ವಧಿಸಿದಾಗ ಆ ಖಡ್ಗವನ್ನು ಇಲ್ಲಿ ಮುಂದೆ ಪಕ್ಕದಲ್ಲಿದೆ ಖಡ್ಗ ತೀರ್ಥ ಅಂತ. ಆ ಖಡ್ಗ ತೀರ್ಥದಲ್ಲಿ ತನ್ನ ಸ್ವಚ್ಛತೆಗೊಳಿಸಿ ಬಂದು ಆ ಮಹರ್ಷಿ ಹೆಸರು ಶೃಂಗ ಋಷಿ ಅಂತ. ಆ ಶೃಂಗ ಮಹರ್ಷಿಗೆ ನಾವು ಇನ್ನು ಬರ್ತೀವಿ ಅಂತ ಹೇಳಿದಾಗ ಅವ್ರು ಭಯ ಪಟ್ಟು ಮತ್ತೆ ನನ್ನ ತಪಸ್ಸಿಗೆ ಭಂಗ ಕೊಡ್ತಾರೆ. ತಾಯಿ ದಯವಿಟ್ಟು ನೀವು ಇಲ್ಲೇ ನೆಲೆಸಿಬಿಡಿ ನಮ್ಗೆ ಅನ್ನೋ ಒಂದು ಆ ಮಹಾ ಶೃಂಗ ಋಷಿಗೆ ಮಾತಿನ ಪ್ರಕಾರ ಆ ತಾಯಿಯಲ್ಲಿ ಸಾಕ್ಷಾತ್ ಆಗಿ ಒಂದು ಸ್ವಂತ ನೆಲೆ ಆಗಿರೋದು, ಅಲ್ಲೇ ನೆಲೆಸಿರೋದು. ಇಲ್ಲಿ ಯಾರು ಯಾವ ಶಿಲ್ಪಿನೂ ಮಾಡಿ ಇಟ್ಟಿರೋ ವಿಗ್ರಹವಲ್ಲ. ನಾನು ಒಬ್ಬ ಶಿಲ್ಪಿಯಾಗಿ ಹೇಳ್ತಾ ಇದ್ದೀನಿ,
ಯಾರು ಇಟ್ಟಿರೋ ವಿಗ್ರಹವಲ್ಲ, ತಾಯಿ ಸಾಕ್ಷಾತ್ತಾಗಿ ಆ ತಾಯಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಹತ್ತಿರದಿಂದ ನೋಡಿ ದೇವ್ರನ್ನ ನಿಧಾನವಾಗಿ ನೋಡಿ, ಫಸ್ಟ್ ಹತ್ತಿರದಿಂದ ಅಲ್ಲ, ಎಲ್ಲಿಂದ ನೋಡಿದ್ರು ಕಾಣಿಸುತ್ತೆ. ನಿಧಾನವಾಗಿ ಸೌಮ್ಯ ನೀವು ಸೌಮ್ಯ ಅಂದ್ರೆ ಸೌಮ್ಯಾಕಾರವಾಗಿ ದರ್ಶನ ಕೊಡ್ತಾಳೆ. ರೌದ್ರಣಿ ಅಂದ್ರೆ ರೌದ್ರಣಿ ಇಲ್ಲ, ಸುಂದರ ಮುಖ ಅಂದ್ರೆ ಸುಂದರ ಮುಖಿಯಾಗಿ ರಂಭ ತರ ಕಾಣಿಸ್ತಾಳೆ. ಆ ತಾಯಿಯಲ್ಲಿ ಪ್ರಖ್ಯಾತ ಗುಣಗಳಿದೆ. ದಯವಿಟ್ಟು ಎಲ್ಲ ಬಂದು ವೀಕ್ಷಿಸಿ